ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 207. ಅವಳು ಮಲಗುತ್ತಿದ್ದ ಹಾಗೆ ಮಾತನಾಡಿದರೆ ಏನು ಮಾಡ್ತೀಯಾ ಎಂದು ಅವಳ ನಡು ಹಿಡಿದು ತನ್ನತ್ತ ಎಳೆದುಕೊಂಡು ಕೇಳಿದನು. ಅವನು ಮಲಗಿದ್ದಾನೆ ಎಂದುಕೊಂಡವಳಿಗೆ ಮಾತನಾಡಿದ್ದನ್ನು ನೋಡಿ ತಬ್ಬಿಬ್ಬುಗೊಂಡವಳು, ನೀನು ಮಲಗಿಲ್ಲವಾ ಎಂದಳು. ನೀನು ಪಕ್ಕದಲ್ಲಿ ಇಲ್ಲ ಎಂದರೆ ನನಗೆ ನಿದ್ದೆ ಬರುತ್ತದ ಹೇಳು ಎಂದು ಮೋಹಕವಾಗಿಯೇ ಹೇಳಿದರೆ, ಈ ನಾಟಕ ಎಲ್ಲ ಬೇಡ, ಬಿಡು ನನ್ನನ್ನು ಎಂದು ಬಿಡಿಸಿಕೊಳ್ಳಲು ಕೊಸರಾಡಿದಳು. ಅದೇನೋ ಮಾಡುತ್ತೇನೆ ಎಂದು ಹೇಳುತ್ತಿದ್ದೆಯಲ್ಲ, ಅದೇನು, ಏನು ಮಾಡ್ತೀಯ ಹೇಳು, ಆಮೇಲೆ ಬಿಡುತ್ತೇನೆ ಎಂದು ಹೇಳುತ್ತಲೇ ಅವಳ ಹಿಡಿತವನ್ನು ಬಿಗಿ ಮಾಡಿದನು. ಧನು, ಮತ್ತೆ ನನಗೆ ಕೋಪ ಬರಿಸಬೇಡ. ಮಾತನಾಡುವುದೆಲ್ಲವನ್ನು ಆಡಿ ಈಗ ಈ ನಾಟಕ ಬೇಡ. ಮೊದಲು ನನ್ನನ್ನು ಬಿಟ್ಟು ದೂರ ಮಲಗು ಎಂದಳು ಕೋಪದಲ್ಲಿಯೇ. ನನ್ನ ಮುದ್ದು ಹೆಂಡತಿಗೆ ಕೋಪ ಬಂದು ಮಾತನಾಡಿದರೆ ಮಾತ್ರ ತುಂಬ ಸುಂದರವಾಗಿ ಕಾಣುವುದು ಎಂದವನು, ನನ್ನ ಪ್ರೀತಿ ನಿನಗೆ ನಾಟಕದ ರೀತಿ ಕಾಣಿಸುತ್ತಿದೆಯಾ ಎಂದರೆ, ಧನು, ನಾನು ಪ್ರೀತಿಯ ಬಗ್ಗೆ ಮಾತನಾಡುತ್ತಿಲ್ಲ. ಮಾತನ್ನು ಮರೆಸಬೇಡ. ಮೊದಲು ನನ್ನನ್ನು ಬಿಡು ಎಂದಳು. ಅವಳ ಹಿಡಿತ ಬಿಗಿ ಮಾಡಿದರೆ ಇವಳು ಅವನಿಂದ ಬಿಡಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಳು. ಹಾಗೂ ಈಗೂ ಹರಸಾಹಸ ಮಾಡಿ ತನ್ನೆಡೆಗೆ ತಿರುಗಿಸಿಕೊಂಡವನು ಅವಳ ಮೇಲೆ ಬಾಗಿ ಅವಳು ತಪ್ಪಿಸಿಕೊಳ್ಳಲು ಹಾಗೆ ಭುಜವನ್ನು ಹಿಡಿದು ಸಾರಿ ಶರದಿ ಎಂದನು. ಅವನು ಅಷ್ಟು ಸುಲಭ ಸಾರಿ ಕೇಳಿದ್ದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಆದರೂ ಅದನ್ನು ತೋರದವಳು, ನೀನು ಸಾರಿ ನನಗೆ ಬೇಕಾಗಿಲ್ಲದನು. ನನ್ನ ಅಣ್ಣನ ಬಗ್ಗೆ ಯಾರೇ ಏನಾದರೂ ಮಾತನಾಡಿದರೆ ನನಗೆ ಸಹಿಸಲು ಆಗುವುದಿಲ್ಲ ಎಂದಳು. ಅದಾಗಲೇ ಅವಳ ಕಣ್ಣಿನ ಒಂದು ಬದಿಯಿಂದ ಸಣ್ಣ ಅಣಿ ಕೆಳಜಾರಿದ್ದನ್ನು ನೋಡಿದವನು, ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗುವುದು ಯಾವಾಗ ಕಲಿತೆ ಶರದಿ ನೀನು ಎಂದನು. ಮೊದಲು ನೀನು ಹೀಗಿರಲಿಲ್ಲ. ಎಷ್ಟು ಜೋರಿ ಮಾಡಿ ಮಾತನಾಡುತ್ತಿದ್ದೆ. ಆದರೆ ಇತ್ತೀಚೆಗೆ ನಿನ್ನ ಮಾತಿಗಿಂತ ಕಣ್ಣೀರೇ ಬೇಗ ಬರುತ್ತದೆ. ನನಗೆ ನಿನ್ನ ಕಣ್ಣೀರು ಇಷ್ಟವಾಗುವುದಿಲ್ಲ ಶರದಿ. ನೀನು ಮೊದಲು ಇದ್ದ ಹಾಗೆ ಇರಬೇಕು. ಈಗೇನು, ನಾನು ನಿಮ್ಮಣ್ಣನ ಬಳಿ ಕ್ಷಮೆ ಕೇಳಬೇಕಾ? ಅವಳ ಕಣ್ಣೀರನ್ನು ನೋಡಿ ಸಹಿಸದವನು ಅದಾಗಲೇ ಋಷಿಯ ಬಳಿ ಕ್ಷಮೆ ಕೂಡ ಕೇಳಲು ತಯಾರಾದನು. ಅಣ್ಣನ ಬಳಿ ಕ್ಷಮೆ ಕೇಳು ಎಂದು ಹೇಳುತ್ತಿಲ್ಲದನು. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿದನು. ಒಂದಕ್ಕೆ ಹೊಂದಿಸಿದರೆ ಇನ್ನೊಂದಕ್ಕೆ ಸಾಲುವುದಿಲ್ಲ. ಅಂತಹ ನಮ್ಮ ಪರಿಸ್ಥಿತಿಯನ್ನು ನೀನು ಅಲ್ಲಗಳೆಯುವುದು ಎಷ್ಟು ಸರಿ ಹೇಳು? ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರಿಸ್ಥಿತಿ ನಿಮ್ಮಂಥವರಿಗೆ ಅರ್ಥವಾಗುವುದಿಲ್ಲದನು. ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದ ಮೇಲೆ ಮಾತನಾಡುವುದು ತಪ್ಪಲ್ಲವಾ? ಎಲ್ಲರ ಬದುಕು ಒಂದೇ ರೀತಿ ಇರುವುದಿಲ್ಲ ಎಂದರೆ, ಶರದಿ, ನಿಮ್ಮ ಮನೆಯ ಪರಿಸ್ಥಿತಿ ಏನು ಎನ್ನುವುದು ನನಗೂ ಕೂಡ ಗೊತ್ತು. ನನಗೆ ಬೇಸರ ಇರುವುದು ರಿಷಿ ನನ್ನ ಕಂಪನಿಯನ್ನು ರಿಜೆಕ್ಟ್ ಮಾಡಿದನಲ್ಲ ಎನ್ನುವುದೊಂದೇ. ಅದು ಬಿಟ್ಟು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಹೀಯಾಳಿಸಿ ಮಾತನಾಡುತ್ತಿಲ್ಲ ನಾನು ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದನು. ಅವನ ಮಾತನ್ನು ಕೇಳಿದವಳು ಮೌನವಾದಳು. ಅವಳು ಯಾವುದೋ ಆಲೋಚನೆಯಲ್ಲಿ ಮುಳುಗಿದರೆ ಅವಳ ಹಣೆಗೆ ಪುಟ್ಟ ಮುತ್ತನೇರಿಸಿದನು. ಅವನು ಮುತ್ತು ನೀಡುತ್ತಿದ್ದ ಹಾಗೆ ಅವನನ್ನೇ ನೋಡಿದವಳು, ಧನು, ಅಣ್ಣನಿಗೆ ನಿಮ್ಮ ಕಂಪನಿ ತೆಗೆದುಕೊಳ್ಳಲು ಇಷ್ಟ ಇಲ್ಲ ಎಂದ ಮೇಲೆ ಬಲವಂತ ಮಾಡಬಾರದು ಅಲ್ವಾ? ಅವನು ಅವನ ಮನಸ್ಸಿನ ವಿರುದ್ಧ ಯಾವತ್ತೂ ಹೋಗುವುದಿಲ್ಲ. ಅವನಿಗೆ ಏನು ಸರಿ ಎನಿಸುತ್ತದೋ ಹಾಗೆ ಅವನಿಗೆ ಇಷ್ಟವಾದ ಕೆಲಸ ಮಾತ್ರ ಮಾಡುತ್ತಾನೆ. ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ ಎಂದಳು. ಸರಿ ಶರದಿ, ನಾನು ಇನ್ನೊಮ್ಮೆ ಕಂಪನಿ ಬಗ್ಗೆ ಮಾತನಾಡುವುದಿಲ್ಲ, ಆಯ್ತಾ ಎಂದರೆ ಶರದಿಯದ್ದು ಮೌನವಷ್ಟೇ ಉತ್ತರ. ಅವಳ ಮೌನವನ್ನು ಸಹಿಸದವನು, ನನ್ನ ಮೇಲೆ ಇನ್ನೂ ಕೋಪನಾ ಎಂದನು. ನೀನು ಏನು ಎನ್ನುವುದು ನನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ತಿಲ್ಲದನು. ನೋವಾಗುವ ಹಾಗೆ ಮಾತಾಡ್ತೀಯ, ಆಮೇಲೆ ಮತ್ತೆ ನೀನೇ ಸಾರಿ ಕೇಳ್ತೀಯ. ಕೆಲವೊಮ್ಮೆ ನೀನು ಏನು ಮಾತಾಡ್ತೀಯಾ, ಯಾಕೆ ಹಾಗೆ ಮಾತಾಡ್ತೀಯ ಎನ್ನುವುದೇ ತಿಳಿಯುವುದಿಲ್ಲ. ಆದರೆ ಲಾಸ್ಟಲ್ಲಿ ಸಾರಿ ಕೇಳುವಾಗ ಪಾಪಚ್ಚಿ ಥರ ಕಾಣ್ತೀಯ ಎಂದು ಹೇಳಿದವಳು ಕೊನೆಯ ವಾಕ್ಯವನ್ನು ಹೇಳುವಾಗ ತುಟಿ ಅರಳಿಸಿದವಳು. ಏನು, ಪಾಪಚ್ಚಿನಾ? ಹಾಗಂದ್ರೆ ಏನು ಎಂದು ಒಬ್ಬು ಬೆಸೆದು ಕೇಳಿದರೆ, ಪಾಪಚ್ಚಿ ಗೊತ್ತಿಲ್ವ ನಿನಗೆ? ಅದು ಒಂಥರ ಇನ್ನೋಸೆಂಟ್ ಎಂದು ನಕ್ಕಳು. ಇಷ್ಟರವರೆಗೆ ಅವಳ ಮುನಿಸನ್ನು ಸಹಿಸದವನು ಈಗ ಅವಳ ನಗುವನ್ನು ನೋಡಿ ಒಂದು ಸಿಹಿಯಾದ ಅನುಭವವಾಯಿತು. ಪಾಪಚ್ಚಿ ಗೀಪಚ್ಚಿ ಅಂದರೆ ಅಷ್ಟೇ, ಸ್ಟ್ರೈಟಾಗಿ ಇನ್ನೋಸೆಂಟ್ ಅಂತ ಹೇಳು ಎಂದನು. ಏನು ಗೊತ್ತೇ ಇಲ್ಲದನು.
ಮೊದಲಿನ ಹಾಗೆ ನಿನ್ನ ಜೊತೆ ಮಾತು ಬಿಡಲು ಜಗಳ ಆಡಲು ನನ್ನಿಂದ ಆಗುವುದಿಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡಳು. ಧನು, ನಿದ್ದೆ ಬರ್ತಿದೆ, ಮಲಗೋಣ ಎನ್ನುತ್ತಿದ್ದ ಹಾಗೆ ಅಂಗಾತ ಮಲಗಿ ತನ್ನ ತೋಳನ್ನು ಚಾಚಿದವನು ಬಾ ಮಲಗು ಎಂದನು. ಅವನು ತೋಳು ಚಾಚುತ್ತಿದ್ದ ಹಾಗೆ ಅವನ ಎದೆಯ ಮೇಲೆ ಮಲಗಿ ನಿದಿರೆಗೆ ಜಾರಿದಳು. ಮುದ್ದು, ಇದೇನು ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದೀಯಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದು ಸ್ಪಂದನ ಅವರು ಹೇಳಿದರೆ, ಇಲ್ಲ ಮಮ್ಮಿ, ನಾನು ಮನೆಗೆ ಹೋಗ್ತಿದ್ದೀನಿ, ಅದಕ್ಕೆ ರೆಡಿಯಾದೆ ಎಂದಳು. ಅವಳ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲರಿಗೂ ಆಶ್ಚರ್ಯವಾಯಿತು. ನಿನ್ನೆ ತಾನೇ ಬಂದು ಇಂದು ಹೋಗುತ್ತೇನೆ ಎನ್ನುತ್ತಿರುವುದನ್ನು ಕೇಳಿ, ನಿನ್ನೆ ಬಂದು ಇವತ್ತೇ ಹೋಗ್ತೀನಿ ಎನ್ನುತ್ತಿದ್ದೀಯಲ್ಲ ಮುದ್ದು, ಇನ್ನೊಂದೆರಡು ದಿನ ಇದ್ದು ಹೋಗು ಎಂದರು ಸ್ಪಂದನ. ನಾನೇ ರಿಷಿಗೆ ಕಾಲ್ ಮಾಡಿ ಹೇಳ್ತೀನಿ, ಇನ್ನೊಂದೆರಡು ದಿನ ಇದ್ದು ಹೋಗು ಮುದ್ದು ಎಂದು ಮಿಥುನ್ ಅವರು ಕೂಡ ಹೇಳಿದರು. ಕಾಲ್ ಏನೂ ಮಾಡಬೇಡಿ ಪಪ್ಪ, ಇವತ್ತು ಹೋಗ್ತೀನಿ ಎಂದಳು. ಅವಳ ಮಾತು ಕೇಳಿ ಅವಳ ಬಳಿಗೆ ಬಂದಂತಹ ಶರದಿ, ಏನು ಆರಾಧ್ಯ, ಒಂದು ದಿನ ಅಣ್ಣನನ್ನು ಬಿಟ್ಟಿರುವುದು ಕಷ್ಟ ಆಯ್ತಾ ಎಂದು ಅವಳಿಗೆ ಮಾತ್ರ ಕೇಳುವಂತೆ ಹೇಳಿ ಅವಳನ್ನು ಛೇಡಿಸಿದಳು. ಶರದಿಯ ಮಾತಿಗೆ ಅದಾಗಲೇ ಅವಳ ಮುಖದಲ್ಲಿ ನಾಚಿಕೆ ಆವರಿಸಿ, ಹಾಗೇನಿಲ್ಲ ಶರದಿ ಎಂದಳು. ಆಗಲೇ ತಯಾರಾಗಿ ನಿಂತಿರುವ ತಂಗಿಯನ್ನು ಹೇಳಿದರೂ ಅವಳು ಇಲ್ಲಿ ಇರುವುದಿಲ್ಲ ಎಂದು ಅರಿತವನು, ತಿಂಡಿ ತಿನ್ನು ಮುದ್ದು, ನಾನೇ ನಿನ್ನನ್ನು ಮನೆಗೆ ಬಿಟ್ಟು ಬರ್ತೀನಿ ಎಂದನು. ಬೇಡ ಅಣ್ಣ, ನಿನಗೆ ಆಫೀಸ್ಗೆ ಟೈಮ್ ಆಗುತ್ತದೆ, ನಾನು ರಾಜಣ್ಣನ ಜೊತೆ ಹೋಗುತ್ತೇನೆ, ನಿನಗೇಕೆ ತೊಂದರೆ ಎಂದಳು. ನಿನ್ನನ್ನು ಬಿಡುವುದು ತೊಂದರೆ ಏನಲ್ಲ, ನನಗೇನು ಟೈಮ್ ಆಗುವುದಿಲ್ಲ, ನಾನು ಬಿಟ್ಟು ಬರ್ತೀನಿ, ತಿಂಡಿ ತಿನ್ನು ಎಂದನು. ನಮ್ಮ ಮನೆ ಎಂದರೆ ಮೂಗು ಮುರಿಯುತ್ತಿದ್ದವನು ಇಂದು ತಾನೇ ಹೋಗಿ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ಶರದಿಗೆ ಖುಷಿಯಾಯಿತು. ಬೇಗ ಬೇಗ ತಿಂಡಿ ತಿಂದವಳು ಎಲ್ಲರಿಗೂ ಹೇಳಿ ಧನುಷ್ ಜೊತೆ ಅಲ್ಲಿಂದ ಹೊರಟಳು. ಆರಾಧ್ಯ, ಸಾರಿ ಮುದ್ದು ಎಂದು ಕಾರು ಓಡಿಸುತ್ತಲೇ ಕೇಳಿದನು. ಅವನ ಮಾತನ್ನು ಕೇಳಿ ಆಶ್ಚರ್ಯವಾದವಳು, ಯಾಕೆ ಅಣ್ಣ ಎಂದು ಅವನೆಡೆಗೆ ತಿರುಗುತ್ತಲೇ ಕೇಳಿದಳು. ರಾತ್ರಿ ನಿನ್ನ ಬಳಿ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿದೆ, ಅದಕ್ಕೆ ಸಾರಿ ಮುದ್ದು ಎಂದನು. ಅಣ್ಣ, ನೀನು ಹಾಗೆ ಮಾತನಾಡಿದೆ ಎಂದು ನನಗೇನು ಬೇಜಾರಾಗಲಿಲ್ಲ, ಆದರೆ ನೀನು ಶರದಿ ನನ್ನಿಂದ ಜಗಳ ಆಡುವ ಹಾಗೆ ಆಯಿತು, ಅದಕ್ಕೆ ನನಗೆ ಬೇಜಾರಾಯಿತು ಎಂದಳು. ನಾವಿಬ್ಬರು ಜಗಳ ಆಡಿದೋ ಎಂದು ನಿನಗೆ ಯಾರು ಹೇಳಿದ್ದು ಮುದ್ದು ಎಂದರೆ, ರಾತ್ರಿ ನೀನು ಕೋಪದಲ್ಲಿ ಇದ್ದೆ, ಶರದಿ ಕೂಡ ಹಾಗೆಲ್ಲ ಮಾತನಾಡಿದಳು, ಅದಕ್ಕೆ ರಾತ್ರಿ ನೀವಿಬ್ಬರು ಜಗಳ ಆಡಿದ್ದೀರಾ, ನನಗೆ ಗೊತ್ತಾಗುತ್ತದೆ ಎಂದಳು. ಅವಳ ಮಾತಿಗೆ ಒಂದು ಬದಿಗೆ ಕಾರು ನಿಲ್ಲಿಸಿ ಮುಗುಳು ನಕ್ಕವನು, ಈಗ ನಮ್ಮಿಬ್ಬರ ನಡುವೆ ಜಗಳಕ್ಕೆ ಜಾಗವೇ ಇಲ್ಲ ಮುದ್ದು, ನಮ್ಮ ವಾದಗಳು ಅಲ್ಲಿಗೆ ಮುಗಿಯಿತು ಅಷ್ಟೇ, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂದು ಹೇಳುತ್ತಾರಲ್ಲ ಹಾಗೆ, ನಮ್ಮ ಬಗ್ಗೆ ಏನು ಯೋಚಿಸಬೇಡ ಎಂದವನು. ಹಾಗೆ ರಿಷಿಯ ಬಗ್ಗೆ ಏನು ಯೋಚಿಸಬೇಡ ಎಂದವನು. ಇನ್ನೆಂದು ಹಾಗೆಲ್ಲ ಮಾತನಾಡುವುದಿಲ್ಲ ನಾನು ರಿಷಿಯ ಬಗ್ಗೆ ಎಂದನು. ಶರದಿ, ನಿನ್ನ ಪ್ರೀತಿಯೇ ಅಣ್ಣನನ್ನು ಬದಲಾಯಿಸಿದೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಸುಮ್ಮನಾದಳು. ರಿಷಿ ಇಷ್ಟರಲ್ಲಾಗಲೇ ತನ್ನ ಕೆಲಸಕ್ಕೆ ಹೋಗಿರುತ್ತಾನೆ ಎಂದುಕೊಂಡು ಬಂದವಳಿಗೆ ಅವನು ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು. ಇನ್ನು ಮನೆಗೆ ಬಂದ ಧನುಷ್ನನ್ನು ವಸುಂಧರಾ ಅವರು ಅದೇ ಪ್ರೀತಿಯಿಂದ ಮಾತನಾಡಿಸಿದರು. ರಿಷಿ ಕೂಡ ಸರ್ ಬನ್ನಿ ಒಳಗೆ ಎಂದು ಆತ್ಮೀಯತೆಯಿಂದಲೇ ಮಾತನಾಡಿಸಿದ. ವಸುಂಧರಾ ಅವರು ಅಳಿಯನಿಗೆ ಕಾಫಿ ಮಾಡಲು ನಿಂತರೆ ಆರಾಧ್ಯ ಕೂಡ ಅಡಿಗೆ ಮನೆಗೆ ಹೋಗಿದ್ದಳು. ಧನುಷ್ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಲೇ, ರಿಷಿ ಇವತ್ತು ಆಫೀಸ್ಗೆ ಹೋಗಿಲ್ಲವಾ ಎಂದು ಈ ಬಾರಿ ತಾನಾಗಿಯೇ ಅವನನ್ನು ಮಾತನಾಡಿಸಿದನು. ಅಡಿಗೆ ಮನೆಯಲ್ಲಿದ್ದ ಆರಾಧ್ಯಳಿಗೆ ತನ್ನ ಅಣ್ಣನ ಮಾತು ಕೇಳಿ ಇನ್ನಿಲ್ಲದ ಖುಷಿಯಾಯಿತು. ಬೆಳಗ್ಗೆ ಸ್ವಲ್ಪ ತಲೆನೋವು ಎನ್ನುತ್ತಿದ್ದ ಹಾಗೆ, ತಡವಾಗಿದೆ, ಈಗ ಹೊರಡ್ತಿದ್ದೀನಿ ಎಂದು ವಸುಂಧರಾ ಅವರೇ ಮೊದಲಾಗಿ ಹೇಳಿದರು. ರಿಷಿಗೆ ತಲೆನೋವು ಎಂದಿದ್ದನ್ನು ಕೇಳಿ ಆರಾಧ್ಯ ಒಡನೆ ಅವನ ಮುಖವನ್ನು ನೋಡಿದವಳು, ಅವನ ಮುಖ ಇಂದಿನಂತೆ ಇಲ್ಲ ಎಂದು ಅವಳಿಗೂ ಕೂಡ ಅರಿವಾಗಿತ್ತು. ನಾನು ಹೇಳದೆ ಹೋಗಿದ್ದಕ್ಕೆ ಬೇಜಾರು ಮಾಡಿಕೊಂಡಿದ್ದಾರೆ ಎಂದು ತಾನು ಕೂಡ ನೊಂದುಕೊಂಡಿದ್ದಳು. ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ, ನಿನ್ನನ್ನು ನಿಮ್ಮ ಆಫೀಸ್ ಕಡೆ ಡ್ರಾಪ್ ಮಾಡಿ ಹೋಗ್ತೇನೆ ಬಾ ಎಂದು ಹೇಳಿದರೆ ಆರಾಧ್ಯಳಿಗಂತೂ ತನ್ನ ಅಣ್ಣನ ಮಾತನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ನಿಜವಾಗಿಯೂ ಇದು ಕನಸೋ ಇಲ್ಲ ನನಸೋ ಎಂದು ತನ್ನ ಅಣ್ಣನನ್ನು ನೋಡುತ್ತಾ ಉಳಿದು ಬಿಟ್ಟಳು. ಪರವಾಗಿಲ್ಲ ಸರ್, ನನ್ನ ಬೈಕ್ನಲ್ಲೇ ಹೋಗ್ತೀನಿ ಎಂದು ಹೇಳಿದವನ ಮಾತು ಕೇಳಿ, ತಲೆನೋವು ಎನ್ನುತ್ತಿದ್ದೀಯಾ, ಬೈಕ್ ಓಡಿಸಲು ಆಗುವುದಿಲ್ಲ, ನಾನೇ ಡ್ರಾಪ್ ಮಾಡ್ತೇನೆ ಬಾ ಎಂದು ಹೇಳುತ್ತಿದ್ದ ಹಾಗೆ ಮತ್ತೆ ನಿರಾಕರಿಸುವುದು ಸರಿಯಲ್ಲ ಎಂದು ಯೋಚಿಸಿ ಒಪ್ಪಿಕೊಂಡಿದ್ದನು ರಿಷಿ. ಹಾಗೆ ಧನುಷ್ನ ಇಂದಿನ ನಡವಳಿಕೆಯನ್ನು ನೋಡಿ ಅವನಿಗೂ ಕೂಡ ಆಶ್ಚರ್ಯವಾಯಿತು.
ಎಂದಿಗೂ ಆತ್ಮೀಯತೆಯಿಂದ ಮಾತನಾಡಿಸದವನು ಇಂದು ಅದೆಷ್ಟೊಂದು ಆತ್ಮೀಯತೆಯಿಂದ ಮಾತನಾಡಿಸುತ್ತಿರುವುದನ್ನು ನೋಡಿ ಅವನಿಗೂ ಕೂಡ ನಂಬಲು ಸಾಧ್ಯವಾಗಲಿಲ್ಲ. ಕಾಫಿ ಕುಡಿದು ತನ್ನ ತಂಗಿ ಹಾಗೂ ವಸುಂಧರ ಇಬ್ಬರಿಗೂ ಬರ್ತೀನಿ ಎಂದು ಹೇಳಿದವನು ಕಾರು ಚಾಲು ಮಾಡಿದರೆ ಹೋಗಿ ಅವನ ಸೀಟಿನ ಪಕ್ಕ ಕುಳಿತನು ರಿಷಿ. ಕಾರಿನಲ್ಲಿ ಮಾತ್ರ ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ. ಮೌನ ದೂರಿಗೆ ರಾಯಭಾರಿಗಳಾಗಿ ಪಯಣ ಮಾಡುತ್ತಿದ್ದರು. ರಿಷಿ ಕೆಲಸ ಮಾಡುವ ಕಚೇರಿಯ ಬಳಿ ಕಾರು ನಿಲ್ಲಿಸಿದವನು ರಿಷಿ ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ಬಾಯ್ ಎಂದು ಹೇಳಿ ಹೋಗಿದ್ದನು. ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ರಿಷಿ ನಿಡಿದಾದ ಉಸಿರನ್ನು ಹೊರದಬ್ಬಿದನು. ಇಬ್ಬರ ಮಧ್ಯೆ ಸಲಿಗೆ ಇದ್ದಿದ್ದರೆ ಮಾತನಾಡಿಕೊಂಡು ಬರುತ್ತಿದ್ದರೇನು. ಆದರೆ ಮೌನವಾಗಿಯೇ ಬಂದವನಿಗೆ ಎಷ್ಟೊತ್ತಿನಿಗೆ ಕಾರಿನಿಂದ ಇಳಿಯುತ್ತೇನೋ ಎನಿಸಿತು. ಬಹುಶಃ ಇಂದು ರಿಷಿ ಆತ್ಮೀಯತೆಯಿಂದ ಮಾತನಾಡಿಸಿದ್ದರೆ ಧನುಷ್ ಕೂಡ ಮಾತನಾಡುತ್ತಿದ್ದ ಎನಿಸುತ್ತದೆ. ಆದರೆ ರಿಷಿ ಕೂಡ ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ. ಮುಂದುವರೆಯುವುದು. ಧನ್ಯವಾದಗಳು.